ಚಿಕ್ಕಬಳ್ಳಾಪುರ ಜಿಲ್ಲಾ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಎಂ ಮುನಿಯಪ್ಪ ಅಂತ ನಾನು. ಇವಾಗ ಗುಡಿಬಂಡೆ ತಾಲೂಕು ಗುಡಿಬಂಡೆ ತಾಲೂಕಲ್ಲಿ ನಮ್ಮ ರೈತರಿಗೆ ತಹಸೀಲ್ದಾರ್ ಮೇಡಮ್ನವರು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಇವರು ಇಲ್ಲಿ ನನ್ನ ಹತ್ರ ಬಂದವ್ರೆ. ಅದು ಏನಾದರೂ ನಮಗೆ ನ್ಯಾಯ ಕೊಡಿಸ್ಬೇಕಂತ ಬಂದವ್ರೆ. ಆ ತಹಸೀಲ್ದಾರ್ ಮೇಡಮ್ನವರು ಸ್ವಲ್ಪ ನಮ್ಮವ್ರಿಗೆ, ನಮ್ಮ ರೈತರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಅದು ಇದಂತೆ ಮಾತಾಡಿಸ್ತಾ ಇದ್ದಾರೆ. ಹೆಣ್ಮಕ್ಳು ಹೋದರೆ ಏನೇನೋ ಮಾತಾಡ್ತಾರಂತೆ. ಅದರಿಂದ ಇವ್ರು ಬಂದು ನನ್ನ ಹತ್ರ ಬಂದವ್ರೆ. ಅದು ಏನೋ ನೋಡಿ ಡಿ ಸಿ ಸಾಹೇಬ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಅವರೇ ನೋಡಬೇಕು ಇದೆಲ್ಲ. ಸರ್, ಓಕೆ ಸರ್. ನಮಸ್ಕಾರ. ನಾನು ರೈತ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇರೋದು. ರೈತ ದೇಶದ ಬೆನ್ನೆಲುಬು ಅಂತ ಇದ್ದಾರೆ. ಆದರೆ ಈ ತಾಲೂಕು ಕಚೇರಿಗಳಲ್ಲಿ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ರೈತರನ್ನು ಹೀನಾಯವಾಗಿ ನೋಡೋದು ಮತ್ತು ರೈತರ ಖಾತೆಗಳ ಬೇರೆಯವರಿಗೆ ಮಾಡಿಕೊಟ್ಟು ಅವ್ರು ವಿಷಯ ಕೇಳೋಕ್ಕೆ ಹೋದಾಗ ಅವ್ರನ್ನ ಮುಟ್ಕೊಂಡು ಹಾಕ್ಕೊಳ್ಳೋದು, ಅವ್ರ ಮೇಲೆ ಇಲ್ಲ ಸಲ್ಲದ FIRಗಳು ಹಾಕೋದು, ಇವೆಲ್ಲನೂ ನಿಜವಾಗ್ಲೂ ರೈತರ ವಿರುದ್ಧ ದಬ್ಬಾಳಿಕೆಯ ಕೆಲಸ ಮಾಡ್ತಾಯಿದ್ದಾರೆ. ಇವರು ಬಂದು ಸಾರ್ವಜನಿಕ ಸೇವೆಗೆ ಬರ್ತಾರೆ. ಸಾರ್ವಜನಿಕ ಸೇವೆ ಬಿಟ್ಟು ಇವರು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಸಮಸ್ಯೆ ಕೇಳಕ್ಕೆ ಹೋಗ್ತಾ ಇರ್ತಾರೆ. ಪಾಪ ಅವ್ರದ್ದು ಏನಿದೆ ಸಮಸ್ಯೆ ಆಗುತ್ತೆ ಅಂದರೆ ಆಗಲ್ಲ, ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂತ ಹೇಳಬೇಕು. ಅವರನ್ನು ಕುಂಡ್ರಿಸಿ ಕೂಡೆ ಹಾಕಿ ಅವ್ರ ಮೇಲೆ FIR ಹಾಕಿ ಈ ಥರ ಎಲ್ಲ ಮಾಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರೆ ಅವ್ರ ಕುಟುಂಬದ ಗತಿ ಏನು? ಸ್ವಲ್ಪ ಯೋಚನೆ ಮಾಡಬೇಕು ಬೇಡವಾ? ಯಾರನ್ನ ಆಗಲಿ ಅಧಿಕಾರಿಗಳು ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೋಬಾರ್ದು, ಸದುಪಯೋಗ ಮಾಡ್ಕೋಬೇಕು. ನೀವು ಸಾರ್ವಜನಿಕ ಸೇವಕರೇ ಹೊರತು ಸಾರ್ವಜನಿಕರ ರಾಜರಲ್ಲ. ನೀವು ರಾಜರಲ್ಲ, ಸಾರ್ವಜನಿಕರಿಗೆ ಸಹಾಯ ಮಾಡೋಕ್ಕೆ ಬಂದಿರೋ ಅವ್ರ ತೆರಿಗೆ ಹಣದಲ್ಲಿ ನೀವು ಸಂಬಳ ತಗೊತಾ ಇರೋದು. ಅವರಿಗೆ ಆಗುವ ಕೆಲಸ ಮಾಡಿಕೊಡ್ಬೇಕು ಹೊರತು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ಹಕ್ಕು ನಿಮಗೆ ಯಾವ ರಾಜ್ಯಾಂಗನೂ ಕೊಟ್ಟಿಲ್ಲ, ಯಾವ ಸರ್ಕಾರನೂ ಹೇಳಲ್ಲ. ಅವ್ರಿಗೆ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೀವು ಆ ಸೀಟಲ್ಲಿ ಕುತ್ಕೊಂಡಿರೋದು. ಇದನ್ನು ಗಮನ ಇಟ್ಕೊಂಡ್ಬಿಟ್ಟು ಯಾರೇ ಅಧಿಕಾರಿ ಆಗಲಿ, ತಹಸೀಲ್ದಾರ್ ಆಗಲಿ, ತಾಲೂಕು ಅಧಿಕಾರಿ ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಯಾರನ್ನ ಆಗಲಿ, ರೈತರನ್ನೇ ಅಲ್ಲ, ಯಾರೇ ಒಬ್ಬ ಬಂದು ಸಾರ್ವಜನಿಕ ಬಂದರೆ ಅವ್ರಿಗೆ ಗೌರವ ಕೊಟ್ಟು ಅವ್ರ ಕೆಲಸ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ದೌರ್ಜನ್ಯ ಮಾಡಿ ಇಲ್ಲ ಸಲ್ಲದ FIRಗಳು ಹಾಕಿ ಅವ್ರ ಮೇಲೆ ಗೂಬೆ ಕೂರಿಸಿ ಪಾಪ ಅವರ ಸಂಸಾರನ ಹಾಳು ಮಾಡಿ ಇವೆಲ್ಲ ಮಾಡೋದು ದಯವಿಟ್ಟು ಅಧಿಕಾರಿಗಳ ದುರುಪಯೋಗದ ಕೆಲಸ. ಅಧಿಕಾರವನ್ನು ದುರುಪಯೋಗ ಕೊಡಬಾರ್ದು. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾವು ರಾಜ್ಯಾದ್ಯಂತ ಭುಗಿಲೆದ್ದು ನಿಮ್ಮ ಕಿವಿ ಹಿಂಡೋ ಕೆಲಸ ಮಾಡಬೇಕಾಗುತ್ತೆ. ದಯವಿಟ್ಟು ಯಾರೇ ಅಧಿಕಾರಿಗಳಾಗಿರಲಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬೇಡಿ. ಆದರೆ ಸಹಾಯ ಮಾಡಿ, ಕೆಟ್ಟದ್ದಂತ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನೊಂದ ಮಹಿಳೆ ಇವತ್ತು ಅವರು ಮಕ್ಕಳು ಮರಿಗಳು ಬಿಟ್ಟು ಜಮೀನಿಗೋಸ್ಕರ ಏನೋ ಹೋಗಿ ಕೇಳಿರ್ತಾರೆ. ಅವ್ರ ಮೇಲೆ FIR ಹಾಕಿದ್ರೆ ಅವರು ಕೋರ್ಟ್ಗಳು ಸುತ್ತ ತಿರ್ಕೊಂಡು ಇರಬೇಕಾ? ಇವತ್ತು ನೀವು ಮಾಡಿರೋ ಕೆಲಸ ತಪ್ಪಲ್ವಾ? ಈ ಥರ ಮಾಡೋದು ತಪ್ಪು. ಆದರೆ ಆಗುತ್ತೆ ಅಂದರೆ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂತೇಳಿ ಪಾಪ ಅವ್ರನ್ನ ಕೂಡೆ ಹಾಕಿ ಅವ್ರನ್ನೆಲ್ಲ ಹಿಂಸಿಸಿ FIR ಹಾಕಿ ಇವೆಲ್ಲ ಮಾಡೋದು ತಪ್ಪಲ್ವಾ? ಮೊಬೈಲ್ ಕಿತ್ಕೊಂತೀರಂತೆ, ಟಾರ್ಚರ್ ಮಾಡ್ತಾರೆ. ಒಬ್ಬ ಹೆಣ್ಣು ಮಗು, ಆಮೇಲೆ ಒಂದು ಹೆಣ್ಣು ಮಗುಗೆ ಒಂಚೂರು ಗಾಯ ಆಗಿದೆ ಅಂತೇಳಿ ಗೊತ್ತಾಯ್ತು. ಅದ್ರ ಬಗ್ಗೆ ನೀವು ಯಾವ ಥರ ಖಂಡಿಸ್ತೀರಿ? ನೀವು ಆ ಥರ ಮಾಡೋಂಗಿಲ್ವಲ್ಲ. ಇವಾಗ ಒಂದು ಹೆಣ್ಣು ಮಗುನ ಮುಟ್ಬೇಕಾದ್ರೆ ಒಬ್ಬ ಹೆಣ್ಣು ಕಾನ್ಸ್ಟೇಬಲ್ ಇರಬೇಕು. ನೀವು ಯಾವ ಥರ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀರಾ? ಏನು ಪವರ್ ಇದೆ ನಿಮಗೆ? ತಹಸೀಲ್ದಾರೇ ಆಗಲಿ ಆ ಥರ ಮಾಡೋದು ತಪ್ಪಲ್ವಾ? ದಯವಿಟ್ಟು ಅಧಿಕಾರಿಗಳು ನಿಮ್ಮ ಅಧಿಕಾರವನ್ನು ಅಧಿಕಾರಕ್ಕೋಸ್ಕರ ಬಳಸಿ ದುರುಪಯೋಗ ಮಾಡ್ಕೊಬೇಡ್ರಿ. ಇಂಥವ್ರಿಗೆ ರೈತರಿಗೆ ಹಿಂಸೆ ಕೊಡೋದು ಅಕ್ಷಮ್ಯ ಅಪರಾಧ. ದಯವಿಟ್ಟು ಅಧಿಕಾರಿಗಳು ಈ ಥರ ಹಿಂಸೆಗಳು ಇವಾಗ 2-3 ಕೇಸ್ ಬಂದಿದೆ ನಮ್ಮ ಹತ್ರ. ಮುಂದೆ ಈ ಥರ ಆಗ್ದಂಗೆ ನೋಡ್ಕೋಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಮತ್ತು ಗೌರಿಬಿದನೂರಿನಲ್ಲಿ ನಾಗರಾಜ್ ಅಂತ ಹೇಳ್ಬಿಟ್ಟು ಇವ್ರಿಗೂ ಸೇಮ್, ಇವ್ರಿಗೂ ಇದೇ ಥರ ಧಮಕಿ ಹಾಕಿ ಕುಂಡ್ರಿಸಿ ಇದು ಮಾಡಿದಾರಂತ. ತಪ್ಪಲ್ವಾ? ಪಾಪ ಬಡಪಾಯಿ ಏನೋ ಅದನ್ನ ಕೆಲಸ ಕೇಳ್ತಾನೆ, ಆದರೆ ಮಾಡಿಕೊಡಿ. ಇಲ್ಲಪ್ಪ ಇಲ್ಲ ಆಗಲ್ಲ, ಕೋರ್ಟ್ಗೆ ಹೋಗಿ ಅಂತ ಕಳಿಸ್ಕೊಡಿ.